ರಾಜಕಲಹಳ್ಳಿಯಲ್ಲಿ ನಡೆಯಲಿರುವಂತಹ ಆರ್ಪಿಎಲ್ ಸೀಸನ್ 2ಗೆ ಎಲ್ಜಿ ಫೌಂಡೇಶನ್ ಸಂಸ್ಥಾಪಕ ಎಂ ಲಕ್ಷ್ಮಣಗೌಡ ನೆರವು. ಕೋಲಾರ ತಾಲೂಕು ರಾಜಕಲಹಳ್ಳಿ ಗ್ರಾಮದಲ್ಲಿ ಕಳೆದ ವರ್ಷ ರಾಜಕಲಹಳ್ಳಿ ಯುವಕರ ಬಳಗದ ಎಲ್ಲ ಸದಸ್ಯರು ನೀಡಿದಂಥ ಆರ್ಥಿಕ ಸಹಕಾರದಲ್ಲಿ ಆರ್ಪಿಎಲ್ ಸೀಸನ್ 1 ಅತ್ಯಂತ ಯಶಸ್ವಿಯಾಗಿ ನಡೆದಿದ್ದು, ಈ ಬಾರಿಯೂ ಕೂಡ ಎಲ್ಜಿ ಫೌಂಡೇಶನ್ ಸಂಸ್ಥಾಪಕ ಹಾಗೂ ಸಮಾಜ ಸೇವಕರಾಗಿ ಕರುಣಾಮಯಿಯಾದಂಥ ಎಂ ಲಕ್ಷ್ಮಣಗೌಡರವರು ಸಹಕಾರ ಹಾಗೂ ನೆರವಿನಲ್ಲಿ ಆರ್ಪಿಎಲ್ ಸೀಸನ್ 2 ನಡೆಯಲಿದೆ ಅಂತ ರಾಜಕಲಹಳ್ಳಿಯ ಯುವಕರ ಬಳಗದ ಸುಹಾಸ್ ಹಾಗೂ ಬಳಗದ ಸದಸ್ಯರುಗಳು ಮಾಧ್ಯಮದವರಿಗೆ ತಿಳಿಸಿದರು. ಆರ್ಪಿಎಲ್ ಸೀಸನ್ 2 ನಡೆಸುವ ಬಗ್ಗೆ ಲಕ್ಷ್ಮಣಗೌಡರ ಬಳಿ ಚರ್ಚೆ ಮಾಡಿದಾಗ ಬೇರೆಯವರಂತೆ ಸಬಬುಗಳನ್ನು ಹೇಳದೆ ಸಂತೋಷದಿಂದ ಒಪ್ಪಿಗೆ ನೀಡಿ ಲಕ್ಷ್ಮಣಗೌಡರು ಆರ್ಪಿಎಲ್ ಸೀಸನ್ 2ಗೆ ಅಗತ್ಯ ಇರುವಂತಹ ಬ್ಯಾಟ್, ಬಾಲ್ಗಳು ಮತ್ತು ವಿಕೆಟ್ಗಳು ಸೇರಿದಂತೆ ಎಲ್ಲ ಪರಿಕರಗಳನ್ನು ಅವರೇ ಕೊಡಿಸಿದ್ದು ಯುವಕರಿಗೆ ಪ್ರೇರಣೆಯಾಗಿದೆ. ಅವರಿಗೆ ರಾಜಕಲಹಳ್ಳಿ ಯುವಕರ ಬಳಗದ ಎಲ್ಲ ಸದಸ್ಯರು ಚಿರಋಣಿಯಾಗಿರುತ್ತೇವೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜಕಲಹಳ್ಳಿ ಯುವಕರ ಬಳಗದ ಪ್ರೇಮ್ ಕುಮಾರ್, ಹೇಮಂತ್, ಅಕ್ಷಯ್, ನಿಖಿಲ್, ಅಭಿ, ಭವನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪ್ರತಿ ವರ್ಷ RPL ಅಂತ ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾ ಇದ್ವಿ. ಅದೇ ಥರ ಹೋದ ವರ್ಷ ನಾವು ಸೀಸನ್ 1 ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದಾಗ ಎಲ್ಲ ನಾವೇ ಹುಡುಗರೆಲ್ಲ ಹಾಕ್ಕೊಂಡು ಮಾಡಿ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ವಿ. ಈ ವರ್ಷ ಅದೇ ಥರ ನಾವು RPL ಮಾಡಬೇಕಂತ ಅಂದ್ಕೊಂಡಾಗ ನಮಗೆ ಲಕ್ಷ್ಮಣಗೌಡರು ನೆನಪಿಗೆ ಬಂದರು. ಅವ್ರ ಹತ್ರ ಹೋಗಿ ನಾವು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದಾಗ ಅವರು ಪ್ರತಿಯೊಂದು ನಾನೇ ಮಾಡ್ಕೊಡ್ತೀನಪ್ಪ ಅಂತೆಲ್ಲ ಒಪ್ಕೊಂಡು ಈಗ ಎಲ್ಲ ಸ್ಪಾನ್ಸರ್ಶಿಪ್ ಎಲ್ಲ ಅವರೇ ಮಾಡಿದ್ದಾರೆ. ಅದಕ್ಕಾಗಿ ಅವ್ರಿಗೆ ನಾವು ಯಾವತ್ತಿದ್ರೂ ಚಿರಋಣಿಯಾಗಿ ಅವ್ರ ಜೊತೆಯಲ್ಲಿ ಯಾವಾಗ ಇರ್ತೀವಿ. ಹೆಸರು ಹೇಮಂತ್ ಅಂತ, ನಾನು ರಾಜಕಲಹಳ್ಳಿಯಿಂದ. ಪ್ರತಿ ವರ್ಷ ನಾವು RPL ಸೀಸನ್ ಸ್ಟಾರ್ಟ್ ಮಾಡ್ತಾಯಿದ್ವಿ. ಹೋದ ಸರಿ ನಾವು ಎಲ್ಲ ಹುಡುಗರೇ ಹಾಕ್ಕೊಂಡು ಅಚ್ಚುಕಟ್ಟಾಗಿ ಮಾಡಿದ್ವಿ. ಈ ಸರಿ ಲಕ್ಷ್ಮಣಗೌಡ್ರ ಕಡೆಯಿಂದ ಏನೇ ಪ್ಯಾಕೇಜು ಅಥವಾ ಸ್ಪಾನ್ಸರ್ಶಿಪ್ಪು ಎಲ್ಲ ಲಕ್ಷ್ಮಣಗೌಡ್ರೆ ಏನೇ ಆಗಲಿ ನಾವೇ ಒಪ್ಕೊಳ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಸಪೋರ್ಟಾಗಿ ನಿಂತಿದ್ದೀವಿ. ಯಾವತ್ತೇ ಆದರೂ ನಾವು ಚಿರಋಣಿ ಆಗಿರ್ತೀವಿ. ನನ್ನ ಹೆಸರು ಸುಹಾಸ್ ಅಂತ, ರಾಜಕಲಹಳ್ಳಿ ಗ್ರಾಮದಲ್ಲೇ ಇದ್ದೀನಿ. ನಾವು ಪ್ರತಿ ವರ್ಷವೂ ಟೂರ್ನಮೆಂಟು ಸ್ಟಾರ್ಟ್ ಮಾಡ್ತಾ ಇದ್ವಿ. RPL ಸೀಸನ್ 1 ಸ್ಟಾರ್ಟ್ ಮಾಡಿದ್ವಿ. ಅದು ಎಲ್ಲ ಹುಡುಗರು ಹಾಕೊಂಡು ನಾವೇ ಮಾಡಿದ್ವಿ. RPL ಸೀಸನ್ 2 ಸ್ಟಾರ್ಟ್ ಮಾಡಬೇಕಂತ ನಾವು ಊರಲ್ಲಿರೋ ಯುವಕರೆಲ್ಲ ಕೂತು ಮಾತಾಡಿ LG ಫೌಂಡೇಶನ್ ಲಕ್ಷ್ಮಣಗೌಡ್ರು ಅಂತ ಅವ್ರ ಹತ್ರ ಹೋಗಿ, ಸರ್ ಈ ಥರ ಹಿಂಗೆ ಟೂರ್ನಮೆಂಟ್ ಮಾಡ್ತಾ ಇದೀವಿ ಅಂತ ಅವ್ರ ಹತ್ರ ಹೇಳಿದಾಗ, ಟೂರ್ನಮೆಂಟ್ಗೆ ಏನೇನು ಅವಶ್ಯಕತೆ ಇದೆ ಪ್ರತಿಯೊಂದು ನೋಟ್ ಬುಕ್ಕಿಂದ ಹಿಡಿದು, ಸ್ಕೋರ್ ಕಾರ್ಡ್ ಬುಕ್ಕಿಂದ ಹಿಡಿದು, ಟೀ ಶರ್ಟು, ಬ್ಯಾಟು, ವಿಕೆಟು, ಅಂಪೈರ್ ಕ್ಯಾಪು ಮತ್ತು ಊಟಗಳಿಂದ ಹಿಡಿದು ಬ್ಯಾನರಿಂದ ಎಲ್ಲ ಸಂಪೂರ್ಣವಾದ ಪ್ಯಾಕೇಜು ಲಕ್ಷ್ಮಣಗೌಡ್ರ ಕಡೆಯಿಂದ ಆಯೋಜನೆ ಮಾಡಿಕೊಡ್ತಾ ಇದ್ದಾರೆ. ನಮ್ಮೂರಿನ ಯುವಕರು ನಾವು ಅವ್ರಿಗೆ ಯಾವತ್ತೂ ಅವ್ರಿಗೆ ಚಿರಋಣಿಯಾಗಿರ್ತೀವಿ. ಮತ್ತು ಈಗ ಅವರು ಸ್ಟಾರ್ಟ್ ಮಾಡಿಕೊಟ್ಟಿದ್ದಾರೆ. ಹಿಂದೆ ನಾವು ಒಂದು ಕ್ರಿಕೆಟ್ ಬ್ಯಾಟು ಬಾಲ್ ತಗೋಬೇಕಂದ್ರೆ ಎಷ್ಟು ಸ್ಟ್ರಗಲ್ ಪಡ್ತಾ ಇದ್ವಿ ಅಂದರೆ, ಯಾರೋ ಒಬ್ರು ಲೀಡ್ ರೂರಲ್ಲಿ ಬರ್ತಾಯಿದ್ರು. ನಾವು ಹುಡುಗರಿಗೆ ಒಂದ್ಸಲ ಸಣ್ಣದೊಂದು ಬ್ಯಾಟು ಬಾಲ್ ಕೇಳಿದ್ರೆ ಯಾವುದೋ ಪಕ್ಕದವ್ರ ಹತ್ರ ಹೋಗಿ ಅವ್ರ ಹತ್ರ ಕೇಳ್ರಪ್ಪ, ಅವ್ರ ಹತ್ರ ಮಾತಾಡಿರ್ತೀನಿ ಅಂತೆಲ್ಲ ಹೇಳಿದ್ದು ಸನ್ನಿವೇಶಗಳು ಊರಲ್ಲಿ ಯುವಕರು ಜಾಸ್ತಿ ಫೇಸ್ ಮಾಡಿದ್ದಾರೆ. ಇಂಥ ಟೈಮಲ್ಲಿ ಲಕ್ಷ್ಮಣಗೌಡರು ನಮಗೆ ಇಲ್ಲಿ ಯುವಕರಿಗೆ ಕ್ರಿಕೆಟ್ ಆಡೋದಕ್ಕೆ ಏನೇನು ಬೇಕು ಅನ್ನೋದನ್ನು ಅವರೇ ಖುದ್ದಾಗಿ ತಿಳ್ಕೊಂಡು, ನಾವು ಕೇಳಿದಕ್ಕೆ ಮುಂಚೆನೇ ಈ ಝೋನ್ ಅಂತ ಒಂದು ಅಂಗಡಿಗೆ ಫೋನ್ ಮಾಡಿ, ಹುಡುಗರು ಬರ್ತಾರಪ್ಪ ರಾಜಕಲಹಳ್ಳಿಯಿಂದ, ಅವ್ರೇನು ಕೇಳ್ತಾರೆ ಅವ್ರಿಗೆಲ್ಲ ಫಿಲ್ ಮಾಡಿ ಅಂತ ಫೋನ್ ಮಾಡಿ ಹೇಳಿದರು. ಎಲ್ಲನೂ ಈಗ ನಮಗೆ ಟೂರ್ನಮೆಂಟ್ ಏನೇನು ಬೇಕು ಎಲ್ಲ ಆಯೋಜನೆ ಮಾಡಿಕೊಟ್ಟವ್ರೆ. ಮತ್ತು ಇನ್ನೊಂದೇನಂತಂದರೆ, ನಮ್ಮ ಯುವಕರಿಗೆ ಟೂರ್ನಮೆಂಟ್ಗೆ ಏನೇನು ಬೇಕೋ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ನಾವು ಅವ್ರಿಗೆ ಯಾವಾಗೂ ಚಿರಋಣಿಯಾಗಿರ್ತೀವಿ. ಹಂಗೆ ನಾವು ನಮ್ಮ ಯುವಕರ ಕಡೆಯಿಂದ ನಾವು ಒಂದು ಒಂದು ಏನಂತಾರೆ ಅದನ್ನು, ಒಂದು ಪ್ರತಿಜ್ಞೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವ್ರ ಹಿಂದೆ ಯಾವಾಗಲೂ ಅಷ್ಟೇ, ಈಗಲೂ ಅಷ್ಟೇ, ಮುಂದೆ ಅಷ್ಟೇ, ಗೆದ್ದರು ಸೋತರು ಬದುಕಿದ್ರು ಸತ್ರು ಲಕ್ಷ್ಮಣಗೌಡ್ರು ಏನು ಹೇಳ್ತಾರೋ ಅದನ್ನು ಅವರು ಹೇಳಿದ ಕೆಲಸನ ಚಾಚು ತಪ್ಪದೆ ಮಾಡ್ತೀವಿ. ಮತ್ತು ನನ್ನ ಹೆಸರು ಪ್ರೇಮ್ ಅಂತ, ಇದೇ ರಾಜಕಲಹಳ್ಳಿ ಗ್ರಾಮ. ನಾವು RPL ಸೀಸನನ್ನು ಹೋದ ಸಲ ಸ್ಟಾರ್ಟ್ ಮಾಡಿದ್ವಿ. ಆಗ ನಾವೇ ಹುಡುಗರೆಲ್ಲ ಹಾಕ್ಕೊಂಡು ಮಾಡಿದ್ವಿ. ಈ ಸಲ RPL ಸೀಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಲಕ್ಷ್ಮಣಗೌಡ್ರ ಹತ್ರ ಹೋದ್ವಿ. ಅವರು ಏನಿದೆ ಪ್ರತಿಯೊಂದು RPL ಸೀಸನ್ 2ದು ಎಲ್ಲ ಪ್ಯಾಕೇಜ್ ಅವರೇ ಫುಲ್ಲಾಗಿ ಒಪ್ಕೊಂಡಿದ್ದಾರೆ. ಒಂಥರ ಯುವಕ ಅವರು ಪ್ರೇರಣೆಯಾಗಿ ನಿಂತಿದ್ದಾರೆ. ನಾವು ಯಾವಾಗಲೂ ಅವ್ರಿಗೆ ಚಿರಋಣಿಯಾಗಿರ್ತೀವಿ. ನನ್ನ ಹೆಸರು ಪ್ರಜ್ವಲ್ ಅಂತ, ಇದೇ ನಾನು ರಾಜಕಲಹಳ್ಳಿ ಗ್ರಾಮದಿಂದ. ಕಳೆದ ವರ್ಷ ನಾವು RPL ಸ್ಟಾರ್ಟ್ ಮಾಡಿದಾಗ ನಮ್ಗೆ ಯಾರು ಸ್ಪಾನ್ಸರ್ಶಿಪ್ ಇರಲಿಲ್ಲ. ಬಟ್ ಈ ವರ್ಷ ಲಕ್ಷ್ಮಣಗೌಡರು ನಮಗೆ ಟೂರ್ನಮೆಂಟ್ ಬೇಕಾಗಿರೋಂಥ ಎಲ್ಲ ಏನೇನು ಬೇಕೋ, ಏನೇನು ಅವಶ್ಯಕತೆ ಇದೆ, ಒಂದು ಟೂರ್ನಮೆಂಟ್ ನಡಿಬೇಕಾದ್ರೆ ಏನೇನು ವಸ್ತುಗಳು ಬೇಕು ಎಲ್ಲ ಅವರೇ ಸ್ಪಾನ್ಸರ್ಶಿಪ್ ಮಾಡ್ತಿದ್ದಾರೆ. ಅದಕ್ಕೆ ನಾವು ಯಾವತ್ತೂ ಅವರ ಚಿರಋಣಿಯಾಗಿರ್ತೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ.